ಸಭೆಗಳನ್ನ ಬೆಳೆಸಬೇಕು, ಆತ್ಮಗಳನ್ನ ರಕ್ಷಿಸಬೇಕು, ಹಾಲು ಬಿದ್ದವರನ್ನ ದೇವರ ಕಡೆ ನಡೆಸಬೇಕು, ಸಾಯುವಂತವರನ್ನ ಬದುಕಿಸಿ ಕರ್ತನ ಕಡೆ ನಡೆಸಬೇಕು ಎಂಬ ಆಸೆ, ಬಯಕೆ, ದಾಗ ಇದ್ರೆ 55:2 ಓದಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. 1ನೇ ವಾಕ್ಯ ಓದಿ. ಎಲೈ ಬಾಯಾರಿದ ಸಕಲ ಜನರೇ, ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ನೀರಿನ ಬಳಿಗೆ ಬನ್ನಿ. ಪ್ರಯಾಸ ಪಟ್ಟು ಬಾ. ಸುಮ್ನೆ ಅಲ್ಲೇ ನಿಂತಿದ್ರೆ ಆಗಲ್ಲ, ಅಲ್ಲೇ ಹಾಸಿಗೆ ಮೇಲೆ ಬಿದ್ದಿದ್ರೆ ಆಗಲ್ಲ, ಅಲ್ಲೇ ಮನೇಲೆ ಇರ್ತೀನಿ ಅಂದ್ರೆ ಆಗಲ್ಲ. ನನ್ನ ಇಷ್ಟಕ್ಕೆ ನನ್ನ ಬಿಟ್ಬಿಡ್ರಿ ಅಂದ್ರೆ ನಿನಗಲ್ಲ ಈ ವಾಗ್ದಾನ. ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು